ಆದಾಯ ತೆರಿಗೆದಾರರಿಗೆ ಗುಡ್ ನ್ಯೂಸ್, 12 ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ. ಕೇಂದ್ರ ಬಜೆಟ್ನಲ್ಲಿ ಕೃಷಿಗೆ ಬಂಪರ್. ನಮೋ ಲೆಕ್ಕ 2025 ನ್ಯೂಸ್ 18 ನಾನ್ ಸ್ಟಾಪ್ ಕವರೇಜ್. ಕೇಂದ್ರ ಸರ್ಕಾರದ 2025-26ನೇ ಸಾಲಿನ ಬಜೆಟ್ ಮಂಡನೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಮಧ್ಯಮ ವರ್ಗದವರಿಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ಮೋದಿ ಸರ್ಕಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಮಾತನಾಡಿದ್ದಾರೆ. ಆದಾಯ ತೆರಿಗೆ ವಿನಾಯಿತಿ ಬಗ್ಗೆ ಏನಂತ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಶ್ಲಾಘಿಸಿರುವಂತದ್ದು ಬಿಜೆಪಿಯವರು. ಇದು ಸಹಜ, ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ಳೇಬೇಕು. ಬಜೆಟ್ ಚೆನ್ನಾಗಿದೆ, ಮಧ್ಯಮದವರಿಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಅನ್ನ ಕೊಟ್ಟಿದೆ ಮೋದಿ ಸರ್ಕಾರ ಅನ್ನುವಂಥದ್ದನ್ನ ಸಹಜವಾಗಿ ಅವರು ಸಮರ್ಥನೆ ಮಾಡ್ಕೊಳ್ತಾರೆ. ಇನ್ನ ವಿರೋಧ ಪಕ್ಷ ಅಂತ ಬಂದಂತ ಸಂದರ್ಭದಲ್ಲಿ ಅವರು ವಿರೋಧವನ್ನ ಮಾಡ್ತಾರೆ. ಈಗ ಮೇನ್ ಆಗಿರುವಂತದ್ದೇನು, ಯಾವ್ಯಾವ ರೀತಿಯಾಗಿ ಬೆನಿಫಿಟ್ಸ್ಗಳು ಸಿಕ್ಕಿದೆ, ಕೃಷಿ ಕೈಗಾರಿಕೆ ವಲಯಕ್ಕೆ ಏನ್ ಕೊಡ್ಲಾಗಿದೆ, ಉದ್ಯಮಿಗಳು ಹಾಗಾದ್ರೆ ಆ ಉದ್ಯಮಕ್ಕೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಅನುದಾನವನ್ನ ಕೊಟ್ಟಿರುವಂತದ್ದು, ಹಾಗೆ ಇನ್ನಷ್ಟು ಉತ್ತೇಜನವನ್ನ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೊಸ ಹೊಸ ಯೋಜನೆಗಳನ್ನ ಕೊಟ್ಟಿದೆ ಅನ್ನುವಂಥ ಕುತೂಹಲಗಳಿರುತ್ತಲ್ಲ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಉದ್ಯಮಿಗಳು, ನಾಯಕರುಗಳು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಈಗ ರೈತರಿಗಾಗಿ ಕಿಸಾನ್ ಕಾರ್ಡ್ ಸಾಲದ ಮಿತಿ 5 ಲಕ್ಷಕ್ಕೆ ಏರಿಸಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇದನ್ನು ನಾವು ಈಗಾಗಲೇ 2 ವರ್ಷದ ಮುಂಚೆನೆ ನಾವು ಏರಿಸಿದ್ದೇವೆ. ಇದು ಅವರು ಏರಿಕೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ತಕ್ಕಂಥದ್ರಲ್ಲಿ ವಿಪರ್ಯಾಸ ಏನಿದೆ, 5,400 ಕೋಟಿ ರೂಪಾಯಿಯನ್ನ ಈ ಒಂದು ಬಾಬುಗೆ ಹಣ ರಿಲೀಸ್ ಮಾಡ್ತಾ ಇದ್ರು ಹಿಂದೆ. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. ಮತ್ತಿದು ಏರ್ಸಿದೀವಿ ಅಂತ ಹೇಳಿದ್ರೆ, ದುಡ್ಡು ಕೊಡದೆ ಏರ್ಸಿದೀವಿ ಅಂತ ಪೇಪರ್ ಅಲ್ಲಿ ಕೊಟ್ರೆ ಬರೀ ಸರಸ್ವತಿ ಪ್ರಸನ್ನ ಆದ್ರೆ ಲಕ್ಷ್ಮೀ ಪ್ರಸನ್ನ ಆಗದೆ ಇದ್ರೆ ರೈತರಿಗೆ ಏನ್ ಅನುಕೂಲ ಆಗುತ್ತೆ? ಅದರಿಂದ ಇದು ಸುಮ್ಮನೆ ಈ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು, ರೈತರನ್ನ ತಪ್ಪುದಾರಿಗೆ ಅವರಲ್ಲಿ ತಪ್ಪು ಅಭಿಪ್ರಾಯ ಮೂಡಿಸುವಂತ ಕೊಡುಗೆ ಇದು ಅಂತಕ್ಕಂಥದ್ದು. ಇದನ್ನ ನಿಜಕ್ಕೂ ಕೂಡ ಖಂಡಿಸ್ತೇನೆ. ಇವರು ಮನೆಗಳಿಗೆ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ GST 27% ತಗೊಳ್ತಾರೆ. 2 ಲಕ್ಷ ರೂಪಾಯಿ ಕೊಡೋದೇನು, ಇಲ್ಲಿ 27% GST ತಗೋತಾರೆ. ಎಷ್ಟು ಕೊಟ್ಟಂಗ ಆಗ್ತದೆ ಅಲ್ಲಿಗೆ? 1.25 ಲಕ್ಷ ಅಲ್ಲ, 1.5 ಲಕ್ಷ ಅಷ್ಟು ಕೊಟ್ಟಂಗ ಆಗ್ತದೆ. ಲೆಸ್ ದನ್ 1.5 lakhs. ಇವರು ಈ ರೀತಿಯಲ್ಲಿ ಬರೀ GSTನ ಯಾವ್ಯಾವ್ದಕ್ಕೆ ಹಾಕ್ಬೇಕು, ಯಾವ್ದಕ್ಕೆ ಹಾಕ್ಬಾರ್ದು, ಈ ಬಡವರು ಕೊಡೋದು ಮನೆ, ನಿರ್ಗತಿಕರು ಕೊಡೋ ಮನೆ ಅದು. ಅದಕ್ಕೂ ಇವ್ರು 27% GST ಮಾಡಿಕೊಂಡು 2 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ ಅಂತಂದ್ರೆ ಏನಾಗ್ತದೆ? ಅಟ್ಲೀಸ್ಟ್ ಆ GST ಅವ್ರಿಗೆ ಎಕ್ಸೆಪ್ಟ್ ಮಾಡ್ಬೇಕಲ್ಲ. ಹೋಗ್ರಿ, ಅದು GST ಕೌನ್ಸಿಲ್ ಅಲ್ಲಿ ತೀರ್ಮಾನ ಆಗೋದು, ನಮ್ಮ ಸರ್ಕಾರ ಏನೂ ಮಾಡಕ್ ಆಗಲ್ಲ ಅಂದ್ರೆ ಹೋಗ್ರಿ, ಅಷ್ಟು ದುಡ್ಡನ್ನ ಇವ್ರು ಹೆಚ್ಚಿಗೆನಾದ್ರು ಮಾಡ್ಬೇಕಲ್ಲ. ಇದು ಬಡವರ ವಿರೋಧಿ ಬಜೆಟ್, ರೈತರ ವಿರೋಧಿ ಬಜೆಟ್ ಅಂತಕ್ಕಂಥ ನಿಸ್ಸಂಶಯ. ಕೇಂದ್ರ ಸರ್ಕಾರದ ಬಜೆಟ್ ಕರ್ನಾಟಕ ರಾಜ್ಯಕ್ಕೆ ಒಂದು ಕರಾಳ ದಿನ. ಕರ್ನಾಟಕದ ಯಾವ ಬೇಡಿಕೆಯನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಕರ್ನಾಟಕದ ಯಾವ ಬೇಡಿಕೆಯನ್ನು ಸಹ ಈಡೇರಿಸಿರುವಂತಹ ಯಾವ ಗುರುತು ಈ ಬಜೆಟ್ನಲ್ಲಿ ನನಗೆ ಕಾಣ್ತಾ ಇಲ್ಲ. ವಿವರಗಳನ್ನು ನಾ ಇನ್ನೂ ನೋಡಬೇಕಾಗತ್ತೆ, ವಿವರ ನೋಡಿಲ್ಲ. ಒಂದು ಅವ್ರದ್ದು ಹೈಲೈಟ್ಸ್ ನೋಡಿದಾಗ ಎಲ್ಲಿಯೂ ಕೂಡ ಕರ್ನಾಟಕದ ಬೇಡಿಕೆ, ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸ್ತಕ್ಕಂತಹದ್ದು, ಕರ್ನಾಟಕಕ್ಕೆ ನ್ಯಾಯ ಕೊಡ್ತಕ್ಕಂತಹ ಯಾವ ಉಲ್ಲೇಖನೂ ಇಲ್ಲ. ಕರ್ನಾಟಕದ ತೆರಿಗೆ ಎಲ್ಲ ಬೇರೆ ರಾಜ್ಯಗಳಿಗೆ ಬಜೆಟ್ನಲ್ಲಿ 5-6 ಪ್ರೋಗ್ರಾಮು ಬಿಹಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ನಾವೇನು ಕಡಲೆಕಾಯಿ ತಿನ್ನಕ್ಕೆ ಇರೋದಾ? ಟ್ಯಾಕ್ಸ್ ಕಟ್ಟಬೇಕು, ಬರೀ ಸೆಂಟ್ರಲ್ ಬಜೆಟ್ ಅಲ್ಲಿ ಬರೀ ಚಂಬು ನಮ್ಗೆ. ಈ ಕರ್ನಾಟಕಕ್ಕೆ ಈ ರೀತಿಯ ಅನ್ಯಾಯ, ಇದು ದ್ರೋಹ. ಕರ್ನಾಟಕದ ಜನಗಳಿಗೆ ಬಿಜೆಪಿ ಸರ್ಕಾರ ಮಾಡ್ತಾ ಇರತಕ್ಕಂತ ದ್ರೋಹ. ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಹಳಷ್ಟು ಅಪೇಕ್ಷೆಗಳನ್ನು, ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಕಳೆದ ವರ್ಷ ಸಂಪೂರ್ಣ ನಿರಾಶೆ ಮಾಡಿತು. ಕಳೆದ 5-6 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಸಹಿತ, ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದೊಳಗೂ ಸಹಿತ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ. ಬಜೆಟ್ ಬಗ್ಗೆನೇ ನಮ್ಮ ಕರ್ನಾಟಕದವರಿಗೆ ವಿಶ್ವಾಸ ಹಾರಿ ಹೋಗಿದೆ. ಯಾಕಂದರೆ
ಆ ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ, ಕೊಡೋದಿಲ್ಲ. ಈ ಭದ್ರಾದ ಇದನ್ನು ನೋಡಿದ್ವಿ ನಾವು, ಕೊಡಲಿಲ್ಲ ಅವ್ರಿಗೆ, ನಾವು ದುಡ್ಡು ಕೊಡಲಿಲ್ಲ. ಆದ್ದರಿಂದ ಬಜೆಟ್ ತನ್ನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ಕೊಡಬೇಕಾದದ್ದನ್ನು ಕೊಡೋದಕ್ಕೆ ಏನೇನು ಅವರು ಹೆಜ್ಜೆ ಇಡಬೇಕು ಇಡಬೇಕಾಗಿದೆ. ರೈಲ್ವೆ ಲೈನ್ ಆಗಲಿ ಅಥವಾ ಮೂಲಭೂತ ಸೌಲಭ್ಯಗಳ ಸೃಷ್ಟಿಗಾಗಲಿ, ಟೂರಿಸಂನಲ್ಲಿ ಕೊನೆಗೆ ನಮಗೆ ಒಂದು 200 ಕೋಟಿ ರೂಪಾಯಿ ಕೊಟ್ಟರು. 5 ವರ್ಷದಾಗ ಬರೀ 19 ಕೋಟಿ ಕೊಟ್ಟಿದ್ದೆ.